ಫೋರ್ಟ್ ಫಿಗೋ ನೋಡ್ತಾ ಇದ್ದೀರಾ, ಫಿಗೋ ಕೂಡ ಇದೆ ಪ್ರೈಸಿಂಗ್ ಅಲ್ಲಿ. 2010 ಮಾಡಲ್ ಫೋರ್ಟ್ ಫಿಗೋ ಪೆಟ್ರೋಲ್ ಆಗಿರೋದೆ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಮಾಡಿ ಕೊಡ್ತೀನಿ ಆಪ್ಷನ್ ಅಲ್ಲಿ. ಸೊ ನೋಡ್ಕೋಬೇಕಾದ್ರೆ UP ರಿಜಿಸ್ಟ್ರೇಷನ್ ಆಗಿರುತ್ತೆ. ಇದು NOC ಪ್ರೈಸಿಂಗ್ ಬೇಕಾದ್ರೆ NOC ಆಗುತ್ತೆ, NOC ಬೇಕಂದ್ರೆ NOC ಸಿಗುತ್ತೆ, ಕನ್ನಡ ಬೇಕು ಕನ್ನಡ ಸಿಗುತ್ತೆ. 2015 ಮಾಡಲ್ ಆಗಿರೋದು, 95,000 ಕಿಲೋಮೀಟರ್ ಕೂಡ ರಿವನ್ ಆಗಿದೆ. ಗಾಡಿ ಕೂಡ ನಿಮಗೆ ವಿತ್ ಶೋರೂಮ್ ರೆಕಾರ್ಡ್, ಹೌದು ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ ನಿಮಗೆ. ಗಾಡಿ ಮಾತ್ರ ಸಿಂಗಲ್ ಓನ್ ಆಗಿದೆ, ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಗಾಡಿ ಬ್ರಾಂಡ್ ನ್ಯೂ ಟೈರ್ ಇದೆ. ಬೇರೆ ಟೈರ್ ನಿಮಗೆ 80 to 90,000 ಟೈರ್ ಇರೋದು ಗಾಡಿಯಲ್ಲಿ. ನಿಮಗೆ ಆಲ್ ಕ್ಲೈಮೇಟ್ ಡ್ರೈವ್ ಅಂತ ಟೈರ್ ಬರುತ್ತೆ. ಅದು ನಿಮಗೆ ಲಿಮಿಟೆಡ್ ವೆಹಿಕಲ್ ಕೂಡ ಆಗಿರುತ್ತೆ. ಸೊ BMC ಏರ್ ಫಿಲ್ಟರ್ ಕಸ್ಟಮೈಸ್ BMC ಏರ್ ಫಿಲ್ಟರ್ ಇದೆ ಗಾಡಿಯಲ್ಲಿ. ಗಾಡಿ ಮಾತ್ರ 1.4 ಟರ್ಬೋ ಇಂಜಿನ್ ಬರುತ್ತೆ. 1.4 ಟರ್ಬೋ ಇಂಜಿನ್ ಬರ್ತಾ ಇರೋದು. ಸೊ ನೋಡ್ಕೋಬಹುದು, ಯಾರೋ ನೋಡ್ತಾ ಇದ್ರೆ ವೈಟ್ ವಿತ್ ರೆಡ್ ಟೂನ್ ಅಲ್ಲಿ. ಸೊ ಕಂಪ್ಲೀಟ್ ಅದೇ ರೀತಿ ಕಸ್ಟಮೈಸ್ ಆಗಿಲ್ಲ, ಗಾಡಿ ಬಂದಿರೋ ವೆಹಿಕಲ್ ಸ್ಟಾಕ್ ಕಂಡೀಷನ್ ಇದೆ. ವೈಟ್ ಲೈಟ್ ಅಪ್ಗ್ರೇಡ್ ಮಾಡಿದ್ದಾರೆ ಕಸ್ಟಮರ್ ನೋಡೋರಿಗೆ. 2010 ಮಾಡಲ್ ಆಗಿರೋದು, 820 ಅಷ್ಟು ಆಗಿದೆ. ಇದು ಕೂಡ ನಿಮಗೆ ಸಿಂಗಲ್ ಓನರ್ ಆಗಿರೋದು ಗಾಡಿ. ಇದು ಕೂಡ ನಿಮಗೆ 13 ಮಾಡಲ್ ಆಟೋಮೆಟಿಕ್ ಐಟನ್ ಆಗಿರೋದು. ಇದು ಕೂಡ ನಿಮಗೆ ಥರ್ಡ್ ಓನರ್ ಆಗಿದೆ. ನಿಮಗೆ ಪ್ರೈಸಿಂಗ್ ಕೂಡ ನಿಮಗೆ ಫೈನಲ್ ಆಗಿದೆ. ಇದು ಕೂಡ ನಿಮಗೆ ಸಿಂಗಲ್ ಓನರ್ ಆಗಿದೆ. ನಿಮಗೆ ಡೀಸೆಲ್ ಐಲೈನ್ ಆಪ್ಷನಲ್ ಆಗಿದೆ ಗಾಡಿ. ಇದು ಪೋಲೋ ನೋಡ್ತಾ ಇರೋದು 2014 ಮಾಡಲ್ ಡೀಸೆಲ್ ಪೋಲೋ ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ ಕೂಡ 16,000 ಕಿಲೋಮೀಟರ್ ಓಡಿದೆ. ಐಲೈನ್ ಆಪ್ಷನ್ ಆಗಿರೋದು. ಸ್ಯಾಂಟ್ರಾ ನೋಡ್ತಾ ಇದ್ದೀರಾ, ಸ್ಯಾಂಟ್ರಾ ಒಳ್ಳೆ ನಂಬರ್ ಸಮೇತ ಯಾರನ್ನ ನೋಡ್ತಿದ್ರೆ ಫಸ್ಟ್ ಓನರ್ ವೆಹಿಕಲ್ ಆಗಿರುತ್ತೆ, ಒಳ್ಳೆ ನಂಬರ್ ಸಮೇತ ಎಷ್ಟು ಬರ್ತಿದೆ. ಇದು ಕೂಡ ನಿಮಗೆ 2009 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಇದು ಫಸ್ಟ್ ಓನರ್ ಸೆಕೆಂಡ್ ಓನರ್ ಆಗಿರೋದು ಗಾಡಿ. ಇದು ಸೊ ಇಂಟರ್ವ್ಯೂಸ್ ನೋಡ್ಕೋಬಹುದು. ಲೆದರ್ ಸೀಟ್ ಇದೆ ಗಾಡಿಯಲ್ಲಿ. ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ನಿಮಗೆ ಆಟೋ AC, ರೂಫ್ AC ಎಲ್ಲ ಅಪ್ ಟು ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿದೆ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ನೋಡ್ಕೋಬಹುದು ಯಾವ ರೀತಿ ಅಂತ. ಕಂಪ್ಲೀಟ್ ನಿಮಗೆ ಶೋರೂಮ್ ಡ್ಯಾಶ್ ಕ್ಯಾಮೆರಾ ಕೂಡ ನಿಮಗೆ ಫಿಟ್ಮೆಂಟ್ ಮಾಡಿದ್ದಾರೆ ಗಾಡಿಯಲ್ಲಿ. ಗಾಡಿ ಸೊ ಡ್ಯಾಶ್ ಕ್ಯಾಮ್ ಕೂಡ ಫಿಟ್ಮೆಂಟ್ ಕೂಡ ಆಗಿದೆ. ಗಾಡಿ ಇದು ಕನ್ನಡದಲ್ಲಿ ಯಾವ್ದು ಗಾಡಿ ಇಲ್ಲ, ಲಿಮಿಟೆಡ್ ಆಗಿ ಬಂದಿರೋದು ಮಾತ್ರ. 2015 ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ, 2019 ರಿಜಿಸ್ಟರ್ ಆಗಿರುತ್ತೆ ಗಾಡಿ. ಇದು 19 ಮಾಡಲ್ ಇನೋವಾ ಕ್ರಿಸ್ಟಾ ಇದೆ ನನ್ನ ಹತ್ರ. ಇದು ಕೂಡ ನಿಮಗೆ 1,18,000 ಕಿಲೋಮೀಟರ್ ಓಡಿದೆ. K19 ರಿಜಿಸ್ಟ್ರೇಷನ್ ಆಗಿರೋದು ಗಾಡಿ. ಇದು ಇನ್ನ ಮಾಡಲ್ ನೋಡ್ಕೊಂಡ್ರೆ 2015 ಮಾಡಲ್ ಸಿಂಗಲ್ ಓನರ್, ಬೇರೆ 80,000 ಕಿಲೋಮೀಟರ್ ಓಡಿರೋದು ಗಾಡಿ ಆಗಿರೋದು. ಸೊ ಇನ್ನೋವಾ ನನ್ನ ಹತ್ರ 2 ಮಾಡಲ್ ಇದೆ. ಇನೋವಾ 9 ಮಾಡಲ್ ಅಲ್ಲಿ 2 ಗಾಡಿ ಇದೆ. ಇದು 2009 ಮಾಡಲ್ ಆಗಿದೆ. ಇದು ಕೂಡ ನಿಮಗೆ ಸೆಕೆಂಡ್ ಓನರ್ ಆಗಿದೆ. 1,20,000 ಕಿಲೋಮೀಟರ್ ಓಡಿರೋದು. ಇದು 2011 ಮಾಡಲ್ ಆಗಿರೋದು, ಸೆಕೆಂಡ್ ಓನರ್ ಗಾಡಿ ಆಗಿದೆ. ಇದು ಇದು ಕೂಡ 80,000 ಕಿಲೋಮೀಟರ್ ಕೂಡ ರಿವನ್ ಆಗಿದೆ. ಪ್ರೈಸ್ ಕೂಡ ನಿಮಗೆ 1,95,000 ಫೈನಲ್ ಆಗಿರುತ್ತೆ. ಗಾಡಿ ಬೇಕಾದ್ರೆ ಬನ್ನಿ, ಮುಂದೆ ಬನ್ನಿ, ಗಾಡಿ ಕೂಡ ಚೆಕ್ ಮಾಡಬಹುದು. ಗಾಡಿ ಕೂಡ ನೋಡಬಹುದು. ವಿತ್ ಸನ್ ರೂಫ್ ಬರುತ್ತೆ, ಏರ್ ಬ್ಯಾಗ್, ABS, ಫುಲ್ಲಿ ಟಾಪ್ ಎಂಡ್ ಬರುತ್ತೆ. ಆಟೋ ಅಡ್ಜಸ್ಟಬಲ್ ಸೀಟ್ ಬರುತ್ತೆ ನಿಮಗೆ. ಅಡ್ಜಸ್ಟಬಲ್ ಇರುತ್ತೆ ನಿಮಗೆ. ಗಾಡಿ ಕೂಡ ವೆಲ್ ಮೇಂಟೈನ್ ಆಗಿದೆ ಗಾಡಿ. ಇದು ಟೈರ್ಸ್ ಇಂದ ಬಾಡಿ ಲೈನ್ ಇಂದ ಅಪ್ ಟು ಡೇಟ್ ಇದೆ ನಿಮಗೆ. ಕೊಡ್ತೀನಿ ಗಾಡಿ. 1 ಲಕ್ಷ ಡೌನ್ ಪೇಮೆಂಟ್ ಕೊಟ್ರೆ ಆಗುತ್ತಾ? ಮಾಡಿಸ್ಕೊಡ್ತೀನಿ ಆರಾಮಾಗಿ. ಲೋನ್ ಮಾಡಿಸ್ಕೊಡ್ತೀರಾ? ಸೊ ಲೋನ್ ನೋಡೋರಿಗೆ. ಸೊ ಇವಾಗ ನೋಡ್ಕೋಬಹುದು, ಸ್ಟೆಪ್ನಿ ಕೂಡ ಅನ್ಯೂಸ್ಡ್. ಸೊ ಪಂಚರ್ ಆಗಿದ್ದಕ್ಕೆ ಸ್ಟೆಪ್ನಿ ಕೂಡ ಹಾಕಿದ್ದಾರೆ. ನೋಡ್ಕೋಬಹುದು ಯಾವ ರೀತಿ ಅಂತ. ಪ್ರೀಮಿಯಂ ವೆಹಿಕಲ್ ನೋಡ್ತಾರೆ, BMW ಇದೆ, ಹಾಗೆ Mercedes Benz ಕೂಡ ಇದೆ. ಸೊ 2013 ಮಾಡಲ್ 320D ಆಗಿರೋದು, ಸೆಕೆಂಡ್ ಓನ್ ಆಗಿದೆ. 1,35,000 ಶೋರೂಮ್ ರೆಕಾರ್ಡ್ ಓಡಿರೋದು ಗಾಡಿ. ಇದು ಕೊಡ್ತಾರೆ. ಇದೆಲ್ಲ ಕಸ್ಟಮರ್ ಗಾಡಿ ಆಗಿರುತ್ತೆ. ಸೊ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್. ನೀವೇ ಮಾರಬೇಕಾಗಿದ್ದು, ತಗೋಬೇಕಾಗಿದ್ದು ಬೇಗ ಬನ್ನಿ. ಸೊ ಇವರಲ್ಲಿ ಮಾರ್ಕ್ ಮಾಡ್ತೀರಾ, ಸೊ ಇಮಿಡಿಯೇಟ್ ಆಗಿ ಪ್ರೈಸಿಂಗ್ ಕೂಡ ಕೊಡ್ತಾರೆ. ಮಾಡಿಸ್ಕೊಡ್ತೀನಿ ಇಮಿಡಿಯೇಟ್ ಆಗಿ ನೋಡೋರಿಗೆ. ಸರ್ 2013 ಮಾಡಲ್ ಸ್ವಿಫ್ಟ್ ಡಿಸೈರ್ ಅಲ್ಲಿ ಪೆಟ್ರೋಲ್ ಅಲ್ಲಿ ಆಟೋಮೆಟಿಕ್ ಗಾಡಿ ಸುಮಾರು ಜನ ಹುಡುಕ್ತಾ ಇದ್ದಾರೆ. ಆಟೋಮೆಟಿಕ್ ಗಾಡಿ ಆಗಿರೋದು. ಇದು ಕೂಡ ನಿಮ್ಗೆ ಪ್ರೈಸ್ ಕೂಡ ನಿಮ್ಗೆ 3 lakhs ಹೇಳ್ತಾ ಇದೀನಿ ನಿಮ್ಗೆ. ಫೈನಲ್ ಆಗಿ ಮುಂದೆ ಬನ್ನಿ, ಗಾಡಿ ನೋಡಿ. ಪ್ರೈಸಿಂಗ್ ಅಲ್ಲಿ ನೆಗೋಷಿಯಬಲ್ ಸ್ಟ್ರೈಟ್ಲಿ. ಡೆಲ್ಲಿ ಗಾಡಿ ಆಗಿರುತ್ತೆ. ಸೊ ವಿತ್ NOC ಮಾಡಿಸ್ಕೊಡ್ತೀನಿ. 2015 ಮಾಡಲ್ ಆಗಿರೋದು ವಿತ್ NOC ನಿಮ್ಗೆ. ಇದು ಕೂಡ ನಿಮ್ಗೆ ಸಿಂಗಲ್ ಓನರ್ ಆಗಿರುತ್ತೆ. 75,000 ಕಿಲೋಮೀಟರ್ ಕೂಡ ಓಡಿದೆ. ಬ್ರಾಂಡ್ ನ್ಯೂ ಟೈರ್ ಅಲ್ಲಿ ಇರೋದು. ಪ್ರೈಸ್ ಕೂಡ ವಿತ್ NOC. ಕರ್ನಾಟಕ ಮೋಟಾರ್ಸ್ ಅಲ್ಲಿ ಫಸ್ಟ್ ವೆಹಿಕಲ್ ನಿಮ್ಗೆ ಹೋಂಡಾ ಜಾಸ್ ಕೊಡ್ತಾ ಇದ್ರು. ಡೀಟೇಲ್ಸ್ ಸರ್ 2011 ಮಾಡಲ್ ಆಗಿರೋದು, ಸೆಕೆಂಡ್ ಓನರ್ ಗಾಡಿ ಆಗಿದೆ. ಇದು ಇದು ಕೂಡ 80,000 ಕಿಲೋಮೀಟರ್ ಕೂಡ ರಿವನ್ ಆಗಿದೆ. ಪ್ರೈಸ್ ಕೂಡ ನಿಮ್ಗೆ 1,95,000 ಫೈನಲ್ ಆಗಿರುತ್ತೆ. ಗಾಡಿ ಬೇಕಾದ್ರೆ ಬನ್ನಿ, ಮುಂದೆ ಬನ್ನಿ, ಗಾಡಿ ಕೂಡ ಚೆಕ್ ಮಾಡಬಹುದು. ಸೊ ಕಂಪ್ಲೀಟ್ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ವಿ ವೇರಿಯಂಟ್ ಆಗಿ ಚೆಕ್ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಟೈರ್ಸ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಅಪ್ ಟು ನಿಮಗೆ 90% ಕೂಡ ಬರುತ್ತೆ. ಸೊ ಬಾಡಿ ಲೈನ್ ಕೂಡ ನೋಡ್ಕೋಬಹುದು ಯಾವ ರೀತಿ ಅಂತ. ಯಾವ ತರ ಡೆಂಟು ಸ್ಕ್ರಾಚ್ ಇಲ್ಲ. ಸೊ ಕಂಪ್ಲೀಟ್ ನಿಮಗೆ ರೀಫಬ್ ಆಗಿ ಪ್ರೈಸಿಂಗ್ ಕೊಡ್ತಾ ಇರೋದು. 1,95,000 ಕೊಟ್ಟರೆ ಸಾಕು. ನಿಮಗೆ ಲೋನ್ ಆಗುತ್ತೆ ಇದಕ್ಕೆ ಆರಾಮಾಗಿ. ಲೋನ್ ಆಗುತ್ತೆ. ಎಷ್ಟಾಗುತ್ತೆ ಲೋನ್ ನಿಮಗೆ ಒಂದು 1 lakh ತನಕ ಲೋನ್ ಮಾಡ್ಕೊಡ್ತೀವಿ. 1 ಲಕ್ಷ ಲೋನೇ ಆಗುತ್ತೆ. 95,000 ಡೌನ್ ಪೇಮೆಂಟ್ ಇಲ್ಲ, ಫುಲ್ ಕ್ಯಾಶ್ ನಿಮಗೆ 95,000 ಕೊಟ್ಟರೆ ಸಾಕು. 1 ಲಕ್ಷ ಇಮಿಡಿಯೇಟ್ ಲೋನೇ ಆಗುತ್ತೆ. ಸೊ ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ಯಾವುದೇ ಗಾಡಿ ಬೇಕಂದ್ರೂ ಪಿಂಗ್ ಮಾಡಿ. ಹಾಗೆ ಸ್ವಿಫ್ಟ್ ಡಿಸೈರ್ ನೋಡೋರಿಗೆ. ಸರ್ 2013 ಮಾಡಲ್ ಸ್ವಿಫ್ಟ್ ಡಿಸೈರ್ ಅಲ್ಲಿ ಪೆಟ್ರೋಲ್ ಅಲ್ಲಿ ಆಟೋಮೆಟಿಕ್ ಗಾಡಿ ಸುಮಾರು ಜನ ಹುಡುಕ್ತಾ ಇದ್ದಾರೆ. ಆಟೋಮೆಟಿಕ್ ಗಾಡಿ ಆಗಿರೋದು. ಇದು ಕೂಡ ನಿಮ್ಗೆ ಪ್ರೈಸ್ ಕೂಡ ನಿಮ್ಗೆ 3 lakhs ಹೇಳ್ತಾ ಇದೀನಿ ನಿಮ್ಗೆ. ಫೈನಲ್ ಆಗಿ ಮುಂದೆ ಬನ್ನಿ, ಗಾಡಿ ನೋಡಿ. ಪ್ರೈಸಿಂಗ್ ಅಲ್ಲಿ ನೆಗೋಷಿಯಬಲ್, ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 3 ಲಕ್ಷ ಕೋಟಿಂಗ್ ಇಳ್ತಾರದು. ಸ್ಟ್ರೈಟ್ಲಿ ನೆಗೋಷಿಯಬಲ್ ಅಂದ್ರೆ ಒಂದ್ 2.95 ಆಗ್ಬೋದಾ? ಮಾಡ್ಸೋಣ. ಮುಂದೆ ಬನ್ನಿ, ಗಾಡಿ ನೋಡಿ ಮಾಡಿಸ್ಕೊಡ್ತೀನಿ. ಸೊ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್ ಪ್ರತಿಯೊಂದು ಬರ್ತಾ ಇದೆ. ಏರ್ ಬ್ಯಾಗ್ಸ್, ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರ್ತಾ ಇರೋದು. ಸೊ ಟಾಪ್ ಎಂಡ್ ಆಗಿರೋದು. ಮಿಡ್ ವರ್ಷನ್ ಇಲ್ಲ ಇದು.
ಹೌದು ಮಿಡ್ ವರ್ಷನ್ ವಿ ಎಕ್ಸ್ ಆಗಿರುತ್ತೆ. ಸೊ ಯಾರು ನೋಡ್ತಿದ್ರೆ ಸ್ವಿಫ್ಟ್ ಡಿಸೈರ್ ಕೂಡ ಆಪ್ಷನಲ್ ಇದೆ. ಹಾಗೆ ಸ್ಕೋಡಾ ರ್ಯಾಪಿಡ್ ನೋಡ್ತಾರೆ, ಡೆಲ್ಲಿ ಗಾಡಿ ಆಗಿರುತ್ತೆ. ಸೊ ವಿತ್ ಎನ್ ಓ ಸಿ ಮಾಡಿಸ್ಕೊಡ್ತೀನಿ. 2015 ಮಾಡಲ್ ಆಗಿರೋದು ವಿತ್ NOC ನಿಮ್ಗೆ. ಇದು ಕೂಡ ನಿಮ್ಗೆ ಸಿಂಗಲ್ ಓನರ್ ಆಗಿರುತ್ತೆ. 75,000 ಕಿಲೋಮೀಟರ್ ಕೂಡ ಓಡಿದೆ. ಬ್ರಾಂಡ್ ನ್ಯೂ ಟೈರ್ ಅಲ್ಲಿ ಇರೋದು. ಪ್ರೈಸ್ ಕೂಡ ವಿತ್ NOC ಕರ್ನಾಟಕ ನಿಮ್ಗೆ NOC ಮಾಡಿ ರೆಡಿ ಇದೆ ಗಾಡಿ. NOC ನಿಮ್ಗೆ 3,50,000 ಗೆ ವಿತ್ NOC ಮಾಡಿ ಕೊಡ್ತೀನಿ. ವಿತ್ ಕೆ ಬೇಕಂದ್ರೆ ಎಷ್ಟು ಕೊಡ್ಬೋದು? ವಿತ್ ಕೆ ಬೇಕಾದ್ರೆ ನಿಮ್ಗೆ 4,50,000 ಗೆ ವಿತ್ ಕೆ ಮಾಡಿ ಕೊಡ್ತೀನಿ. 4,50,000 ಸಿಂಗಲ್ ಆಟೋಮೆಟಿಕ್ ಡೀಸೆಲ್ ಆಟೋಮೆಟಿಕ್ ಆಗಿರುತ್ತೆ. ಡೀಸೆಲ್ ಆಟೋಮೆಟಿಕ್ ಆಗಿರುತ್ತೆ. ಆವರೇಜ್ ಮೇಲೆ ಅದನ್ನ ಗೊತ್ತಿರುತ್ತೆ 26 ಬಂದೇ ಬರುತ್ತೆ. ಸೊ ನಿಮ್ಮ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಪೋಲೋ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇರುತ್ತೆ. ಬಾಡಿ ಲೈನ್ ಕೂಡ ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಆಫ್ಟರ್ ಮಾರ್ಕೆಟ್ ಅದರ ಅಪೋಸಿ ಬರ್ತಾ ಇರೋದು. ಸೊ ಆಟೋಮೆಟಿಕ್ ಗೇರ್ ಬಾಕ್ಸ್ ಕೂಡ ಇದೆ. ಫೋರ್ಡ್ ಫಿಗೋ ನೋಡ್ತಾ ಇದ್ದೀರಾ, ಫಿಗೋ ಕೂಡ ಇದೆ ಪ್ರೈಸಿಂಗ್ ಅಲ್ಲಿ. 2010 ಮಾಡಲ್ ಫೋರ್ಡ್ ಫಿಗೋ ಪೆಟ್ರೋಲ್ ಆಗಿರೋದೆ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಮಾಡಿ ಕೊಡ್ತೀನಿ. 1,85,000 ಫೈನಲ್ ಟು ಫೈನಲ್ FC 5 ವರ್ಷ FC ಇನ್ಶೂರೆನ್ಸ್ ಮಾಡಿ ನಿಮ್ ಕೈಗೆ ಕೊಡ್ತೀನಿ. ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ಸೊ ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಮಿಚಲಿನ್. ಸೊ ಹಾಗೆ ಇಂಟೀರಿಯರ್ಸ್ ಕೂಡ ನೋಡ್ಕೋಬೇಕಾದ್ರೆ ಶೋರೂಮ್ ಬಿಲ್ಟ್ ಯಾವ ರೀತಿ ಬಂದಿದೆ ಅದೇ ರೀತಿ ಇದೆ. ಕಂಡೀಷನ್ಸ್ ಕೂಡ ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಕೇವಲ ಕಿಲೋಮೀಟರ್ ಕೂಡ ಓಡಿರೋದು 1,04,000 ಓಡಿದೆ. ಸೊ ಅಪ್ಡೇಟ್ ನಿಮಗೆ ಶೋರೂಮ್ ಸರ್ವಿಸ್ ಕೂಡ ಆಗಿ ಪ್ರೈಸಿಂಗಲ್ಲಿ ಕೊಡ್ತಾರೆ. ಇದೆಲ್ಲ ಕಸ್ಟಮರ್ ಗಾಡಿ ಆಗಿರುತ್ತೆ. ಸೊ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ ನೀವೇ ಮಾರಬೇಕಾಗಿದ್ದು ತಗೋಬೇಕಾಗಿದ್ದಲ್ಲಿ ಬೇಗ ಬನ್ನಿ. ಸೊ ಇವರಲ್ಲಿ ಮಾರ್ಕ್ ಮಾಡ್ತೀರಾ, ಸೊ ಇಮಿಡಿಯೇಟಾಗಿ ಪ್ರೈಸಿಂಗ್ ಕೂಡ ಕೊಡ್ತಾರೆ. ಮಾಡಿಸ್ಕೊಡ್ತೀನಿ ಇಮಿಡಿಯೇಟ್ ಆಗಿ. ಎಷ್ಟು ಲಾಸ್ಟ್ ಡೆಡ್ ಲೈನ್ ಎಷ್ಟು ಕೊಡ್ತಿರೋದು? 1,80,000 ಕೊಟ್ಬಿಡೋಣ. 1,80,000 5 ವರ್ಷ FC ಇನ್ಶೂರೆನ್ಸ್ ಮಾಡಿ ನಿಮಗೆ ಕೊಡ್ತೀನಿ. ಗಾಡಿ ನಿಮ್ದಾಗ್ಸ್ಕೋಬೇಕಾದ್ರೆ ಜಸ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಗೆ ವರ್ನಾ ಫ್ಲೂಡಿಕ್ ನೋಡ್ತಾ ಇದ್ದೀರಾ, 2018 ಮಾಡಲು ಬೇರೆ 27,000 ಓಡಿರೋದು ಗಾಡಿ. 27,000 ಬೇರೆ 27,000 ಮಾತ್ರ ಓಡಿರೋದು ಗಾಡಿ. ಇದು ಪೆಟ್ರೋಲ್ ಗಾಡಿ, ಎಕ್ಸೆಸ್ ಆಗಿರೋದು, ಸಿಂಗಲ್ ಓನರ್ ಶೋರೂಮ್, ಅಪ್ ಟು ಡೇಟ್ ಸರ್ವಿಸ್ ಆಗಿದೆ ಶೋರೂಮ್ ಅಲ್ಲಿ. ನಿಮಗೆ ಪ್ರೈಸಿಂಗ್ ಅಲ್ಲಿ ಕೂಡ ನಿಮಗೆ 7,95,000 ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತೀನಿ ಗಾಡಿ. 1,00,000 ಡೌನ್ ಪೇಮೆಂಟ್ ಕೊಟ್ರೆ ಆಗುತ್ತಾ? ಮಾಡಿಸ್ಕೊಡ್ತೀನಿ ಆರಾಮಾಗಿ. ಲೋನ್ ಮಾಡಿಸ್ಕೊಡ್ತೀರಾ? ಸೊ ಲೋನ್ ನೋಡೋರಿಗೆ. ಸೊ ಇವಾಗ ನೋಡ್ಕೋಬಹುದು ಸ್ಟೆಪ್ನಿ ಕೂಡ ಅನ್ಯೂಸ್ಡ್. ಸೊ ಪಂಚರ್ ಆಗಿದ್ದಕ್ಕೆ ಸ್ಟೆಪ್ನಿ ಕೂಡ ಹಾಕಿದ್ದಾರೆ. ಅನ್ಯೂಸ್ಡ್ ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಯಾರನ್ನ ಬ್ರ್ಯಾಂಡ್ ನ್ಯೂ ವೆಹಿಕಲ್ ನೋಡ್ತಿದ್ರೆ ಒಳ್ಳೆ ಪ್ರೈಸಿಂಗ್ ಈ ಗಾಡಿ ಕೂಡ ಸಿಗ್ತಿದೆ. ಕೇವಲ ಎಷ್ಟು ಹೊಡೆದ ಕಿಲೋಮೀಟರ್? ಬರೀ 27,000 ಓಡಿರೋದು ಕಿಲೋಮೀಟರ್. 27,000 ಓಡಿರೋದು. ಸೊ ವೈಟ್ ಲೈಟ್ ಅಪ್ಗ್ರೇಡ್ ಮಾಡಿದ್ದಾರೆ, ಗ್ರಿಲ್ಸ್ ಅಪ್ಗ್ರೇಡ್ ಮಾಡಿದ್ದಾರೆ, ಸೈಡ್ ಇಂಡಿಕೇಟರ್ ಗಳು, ಫಾಗ್ ಲ್ಯಾಂಪ್ ಗಳು ಎಲ್ಲ ಅಪ್ಗ್ರೇಡ್ ಆಗಿರೋದು. ಪ್ರೀಮಿಯಂ ವೆಹಿಕಲ್ ನೋಡ್ತಾರೆ BMW ಇದೆ, ಹಾಗೆ ಮರ್ಸಿಡೀಸ್ ಬೆನ್ಸ್ ಕೂಡ ಇದೆ. ಸೊ 2013 ಮಾಡಲ್ 320D ಆಗಿರೋದು, ಸೆಕೆಂಡ್ ಓನ್ ಆಗಿದೆ. 1,35,000 ಶೋರೂಮ್ ರೆಕಾರ್ಡ್ ಓಡಿರೋದು ಗಾಡಿ ಇದು. ಇದು ಕೂಡ ವಿತ್ ಕರ್ನಾಟಕ NOC ಮಾಡಿ ಕೊಡ್ತೀನಿ ಗಾಡಿ ಇದು. ಇದು ಕೂಡ ಫೈನಲ್ ಟು ಫೈನಲ್ ಪ್ರೈಸ್ ಅಲ್ಲಿ ಬಿಡ್ತೀನಿ ನಿಮ್ಗೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಡೀಸೆಲ್ ಗಾಡಿ ಆಗಿರೋದು ಇದು. ನಿಮ್ಗೆ 6,40,000 ಗೆ ವಿತ್ NOC ಮಾಡಿ ಕೊಡ್ತೀನಿ. 6,40,000 ವಿತ್ NOC ಆಗಿರುತ್ತೆ. BMW 13 ಮಾಡಲ್ ಎಲ್ಲಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ, ನಿಮ್ಗೆ ನಾವು ಕೊಡ್ತಾ ಇರೋದು ಪ್ರೈಸ್. ಮಾರ್ಕೆಟ್ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರದು. ಬೆನ್ಸ್ ಕೂಡ ನಿಮ್ಗೆ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ. 2012 ಮಾಡಲ್ ಆಗಿರೋದು ವಿತ್ ಕರ್ನಾಟಕ NOC ಮಾಡಿ ರೆಡಿ ಇದೆ. NOC ನಿಮ್ಗೆ ಟ್ಯಾಕ್ಸ್ ಕಟ್ಟಿ ಓಡಿಸಬಹುದು ಗಾಡಿ ಇದು. ಹಿಂಗೆ ಗಾಡಿ ಮಾತ್ರ ನಿಮ್ಗೆ 70,000 ನೋಡಿರೋದು, 70,000-80,000 ನೋಡಿದೆ. ಶೋರೂಮ್ ರೆಕಾರ್ಡ್ ಸರ್ವಿಸ್ ಎಲ್ಲ ಅಪ್ ಟು ಡೇಟ್ ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಅಪ್ ಟು ಡೇಟ್ ಎಲ್ಲ ಗಾಡಿ ಇರೋದು. 220D ಡೀಸೆಲ್ ಆಗಿರೋದು ಇದು. ಇದು ಕೂಡ ನಿಮ್ಗೆ 5,85,000 ಗೆ ಫೈನಲ್ ಮಾಡಿ ಕೊಡ್ತೀನಿ. 5,85,000 ವಿತ್ ಸನ್ ರೂಫ್ ವೆಹಿಕಲ್. ಯಾರು ನೋಡ್ತಿದ್ರು ಕರ್ನಾಟಕ NOC ಜೊತೆಲಿ ಕೊಡ್ತೀನಿ. ರೆಡಿ ಇದೆ, NOC ಕೊಡ್ತೀನಿ. ಓಕೆ, ಸೊ ವಿತ್ ಕರ್ನಾಟಕ ಬೇಕಂದ್ರೆ ಏನು ಪ್ರೈಸಿಂಗ್ ಕೊಡ್ತೀರಾ? ಕರ್ನಾಟಕ ಬೇಕಾದ್ರೆ ನಿಮ್ಗೆ 2.5 ಲಕ್ಷ ಮೇಲೆ ಜಾಸ್ತಿ ಆಗುತ್ತೆ. 2.5 3 ಲಕ್ಷ ಜಾಸ್ತಿ ಆಗುತ್ತೆ. ಅದು ಮಾಡಿಸ್ಕೊಡ್ತೀನಿ. ಸೊ ಆನ್ ಟೇಬಲ್ ಕುತ್ಕೊಳ್ಳಿ. ಕಸ್ಟಮರ್ ಗಾಡಿ ಆಗಿರುತ್ತೆ, ಯಾವುದೇ ಗಾಡಿ ನೋಡಿದ್ರು ನೀವು ಕಸ್ಟಮರ್ ಆಗಿರುತ್ತೆ. ಸೊ ಕಸ್ಟಮರ್ ಕುಣಿಸಿ ನಿಮಗೆ ಮಾತಾಡ್ಸ್ಬಿಟ್ಟು ಗಾಡಿ ಕೊಡ್ತಾರದು. ಸೊ ಫೀಚರ್ ವೈಸ್ ಎಲ್ಲ ನೋಡ್ಕೋಬೇಕಾದ್ರೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಕಂಪ್ಲೀಟ್ ನಿಮಗೆ 6 ಏರ್ ಬ್ಯಾಗ್ಸ್ ಕೂಡ ಬರ್ತಾ ಇದೆ ವಿತ್ ಸನ್ ರೂಫ್. ಹಾಗೆ ಗಾಡಿ ಕೂಡ ನೋಡಬಹುದು ವಿತ್ ಸನ್ ರೂಫ್ ಬರುತ್ತೆ, ಏರ್ ಬ್ಯಾಗ್, ABS, ಫುಲ್ಲಿ ಟಾಪ್ ಎಂಡ್ ಬರುತ್ತೆ, ಫುಲ್ಲಿ ಟಾಪ್ ಆಟೋ ಅಡ್ಜಸ್ಟಬಲ್ ಸೀಟ್ ಬರುತ್ತೆ ನಿಮ್ಗೆ. ಅಡ್ಜಸ್ಟಬಲ್ ಇರುತ್ತೆ ನಿಮ್ಗೆ. ಗಾಡಿ ಕೂಡ ವೆಲ್ ಮೇಂಟೈನ್ ಆಗಿದೆ ಗಾಡಿ ಇದು. ಟೈರ್ಸ್ ಇಂದ ಬಾಡಿ ಲೈನ್ ಇಂದ ಅಪ್ ಟು ಡೇಟ್ ಇದೆ ನಿಮ್ ಗಾಡಿ. ಸೊ ಕಂಪ್ಲೀಟ್ ನೋಡ್ಕೋಬಹುದು, ಅಪ್ ಟು ಡೇಟ್ ಇರುತ್ತೆ. ಸೊ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗ್ತಿದೆ ವೆಹಿಕಲ್ ಕೂಡ ನೋಡೋರಿಗೆ ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಫಾರ್ಚುನರ್ ನೋಡ್ತೀರಾ, ಟೊಯೋಟಾ ಫಾರ್ಚುನರ್ ಕೂಡ ಇದೆ ಆಪ್ಷನ್ ಅಲ್ಲಿ. ಸೊ ನೋಡ್ಕೋಬೇಕಾದ್ರೆ UP ರಿಜಿಸ್ಟ್ರೇಷನ್ ಆಗಿರುತ್ತೆ. ಇದು NOC ಪ್ರೈಸಿಂಗ್ ಬೇಕಾದ್ರೆ NOC ಆಗುತ್ತೆ. NOC ಬೇಕಂದ್ರೆ NOC ಸಿಗುತ್ತೆ. ಕನ್ನಡ ಬೇಕು ಕನ್ನಡ ಸಿಗುತ್ತೆ. 2015 ಮಾಡಲ್ ಆಗಿರೋದು, 95,000 ಕಿಲೋಮೀಟರ್ ಕೂಡ ರಿವನ್ ಆಗಿದೆ. ಗಾಡಿ ಕೂಡ ನಿಮಗೆ ವಿತ್ ಶೋರೂಮ್ ರೆಕಾರ್ಡ್. ಹೌದು, ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ ನಿಮಗೆ. ಗಾಡಿ ಮಾತ್ರ ಸಿಂಗಲ್ ಓನ್ ಆಗಿದೆ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಗಾಡಿ. ಬ್ರಾಂಡ್ ನ್ಯೂ ಟೈರ್ ಇದೆ. ಬೇರೆ ಟೈರ್ ನಿಮಗೆ 80,000-90,000 ಟೈರ್ ಇರೋದು ಗಾಡಿಯಲ್ಲಿ. ನಿಮಗೆ ಆಲ್ ಕ್ಲೈಮೇಟ್ ಡ್ರೈವ್ ಅಂತ ಟೈರ್ ಬರುತ್ತೆ ಅದು. ಅಪೋಲೋ ಟೈರ್ ಇದೆ. ಹೌದು, ಸೊ ಅಪೋಲೋದು ಆಫ್ಟರ್ ಟೈರ್ಸ್ ಕೂಡ ಹಾಕ್ಸಿ ನೋಡ್ಕೋಬಹುದು ಕಂಪ್ಲೀಟ್ ಆಗಿ. ಗಾಡಿ ಕೂಡ NOC ಪ್ರೈಸಿಂಗ್ ಬೇಕಂದ್ರೆ ನಿಮಗೆ 12,95,000 ಗೆ ವಿತ್ NOC ಕೊಡ್ತೀನಿ. ನಿಮಗೆ ಕನ್ನಡ ರಿಜಿಸ್ಟ್ರೇಷನ್ ಬೇಕಾ ನಿಮಗೆ 14,95,000 ಗೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀನಿ. ಸೊ 15 ಲಕ್ಷ ಬಜೆಟ್ ಅಲ್ಲಿ ಯಾರು ನೋಡ್ತಿದ್ರೆ. ಸೊ 15 ಮಾಡಲು 4x2 ಆಗಿರೋದು. 4x2 ಆಗಿರುತ್ತೆ. ಆಟೋಮೆಟಿಕ್ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಆಗಿರೋದು. ಓಕೆ, ಸೊ ಇಂಟೀರಿಯರ್ಸ್ ಕೂಡ ನೋಡ್ಕೊಳ್ಳಿ ಬನ್ನಿ, ಯಾವ ರೀತಿ ತೋರಿಸ್ಬಿಡೋಣ. ಸೊ ಇಂಟೀರಿಯರ್ಸ್ ನೋಡ್ಕೋಬಹುದು. ಲೆದರ್ ಸೀಟ್ ಇದೆ ಗಾಡಿಯಲ್ಲಿ. ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ ನಿಮಗೆ, ಆಟೋ AC, ರೂಫ್ AC ಎಲ್ಲ ಅಪ್ ಟು ಡೇಟ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಕಂಪ್ಲೀಟ್ ನಿಮಗೆ ಶೋರೂಮ್ ಡ್ಯಾಶ್ ಕ್ಯಾಮೆರಾ ಕೂಡ ನಿಮಗೆ ಫಿಟ್ಮೆಂಟ್ ಮಾಡಿದ್ದಾರೆ ಗಾಡಿಯಲ್ಲಿ.
ಸೊ ಡ್ಯಾಶ್ ಕ್ಯಾಮ್ ಕೂಡ ಫಿಟ್ಮೆಂಟ್ ಕೂಡ ಆಗಿದೆ. ಸೊ ಕಂಪ್ಲೀಟ್ ಆಗಿ ನಿಮಗೆ ಕೇವಲ ಕಿಲೋಮೀಟರ್ ಕೂಡ ಓಡಿರೋದು 1 ಲಕ್ಷ ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಆಗಿದೆ. 1 ಲ್ಯಾಕ್ ಅರೌಂಡಿಂಗ್ ಅಲ್ಲಿ ಓಡಿರುತ್ತೆ. ಸೊ ನಿಮ್ಗೆ ನೋಡ್ತಿದ್ರೆ ಸೊ ಶೋರೂಮ್ ರೆಕಾರ್ಡ್ ಕೊಡ್ತೀನಿ ಗಾಡಿ. ಓಕೆ. ಸೊ ಲೋನ್ ನೋಡೋರಿಗೆ ಲೋನ್ ಮಾಡೋದಾದ್ರೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಲೋನ್ ಸಿಗುತ್ತೆ ನಿಮಗೆ. ಆರಾಮಾಗಿ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಲೋನ್ ಮಾಡಿ ಕೊಡೋಣ. ಓಕೆ. ಎಷ್ಟಾಗುತ್ತೆ ಲೋನ್ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ನಿಮಗೆ 7 lakhs to 8 lakhs ಮಾಡ್ಕೊಡ್ತೀನಿ. ಸೊ 7 ರಿಂದ 8 ಲಕ್ಷ ಇಮಿಡಿಯೇಟ್ ಲೋನ್ ಆಗುತ್ತೆ. ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿದ್ಮೇಲೆ ನಿಮ್ಗೆ ಒಳ್ಳೆ ನಂಬರ್ ಲೋನ್ ಬೇಕಾ ನಿಮಗೆ ಸ್ಯಾಲರಿ ಸ್ಲಿಪ್ ಇಲ್ಲಾಂದ್ರೆ ಏನಾದ್ರು ಇನ್ಕಮ್ ಪ್ರೂಫ್ ಇದ್ರೆ ಲೋನ್ ಆಗುತ್ತೆ. ಓಕೆ. ಸೊ ಒಳ್ಳೆ ಲೋನ್ ಕೂಡ ಆಗಿದೆ. ಸಿಬಿಲ್ ಚೆನ್ನಾಗಿರ್ಬೇಕು, ಇನ್ಕಮ್ ಪ್ರೂಫ್ ಇರ್ಬೇಕಿದ್ರೆ ಮಾಡ್ಕೊಡ್ತೀರಾ. ಸೊ ಯಾರು ನೋಡ್ತಾರೆ ಫಾರ್ಚುನರ್ ಕೂಡ ಆಪ್ಷನ್ ಇದೆ. ಇನೋವಾ ನೋಡೋರಿಗೆ ಸೊ ಇನೋವಾ ನನ್ನ ಹತ್ರ 2 ಮಾಡಲ್ ಇದೆ. ಇನೋವಾ 9 ಮಾಡಲ್ 2 ಗಾಡಿ ಇದೆ. ಓಕೆ. ಇದು 2009 ಮಾಡಲ್ ಆಗಿದೆ. ಇದು ಕೂಡ ನಿಮಗೆ ಸೆಕೆಂಡ್ ಓನರ್ ಆಗಿದೆ. 1,20,000 ಕಿಲೋಮೀಟರ್ ಓಡಿರೋದು ಇದು. ಇದು ಕೂಡ ನಿಮಗೆ 6,75,000 ಹೇಳ್ತಾ ಇದೀನಿ. ನೆಗೋಷಿಯಬಲ್. ಮುಂದೆ ಬನ್ನಿ, ಗಾಡಿ ಚೆಕ್ ಮಾಡಿ ಪ್ರೈಸಿಂಗ್ ಅಲ್ಲಿ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ಪ್ರೈಸಿಂಗ್ ಇಂದ ಡಿಸ್ಕೌಂಟ್ ಇದೆ. ಕಸ್ಟಮರ್ ಗಾಡಿ ಆಗಿರೋದು ಪಾರ್ಕ್ ಅಂಡ್ ಸೇಲ್ ಬಂದಿರೋದು. ಇನ್ನೊಂದು 9 ಕೂಡ ಇದೆ ನನ್ನ ಹತ್ರ. ಇದು ಕೂಡ 9 ಮಾಡಲ್ ಆಗಿರೋದು. ಇದು 1,80,000 ಕಿಲೋಮೀಟರ್ ಓಡಿದೆ. ಓಕೆ. ಇದು ಕೂಡ ನಿಮ್ಗೆ ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ ಪ್ರೈಸಿಂಗ್ ನಿಮ್ಗೆ ಬಂದು 5,85,000 ಹೇಳ್ತಾ ಇದೀನಿ. ಪ್ರೈಸಿಂಗ್ ಮುಂದೆ ಬನ್ನಿ, ಗಾಡಿ ನೋಡಿ ಪ್ರೈಸಿಂಗ್ ಅಲ್ಲಿ ಮಾಡೋಣ. ಎರಡರಲ್ಲಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಎರಡು ಇನ್ಶೂರೆನ್ಸ್ ರನ್ನಿಂಗ್ ಇದೆ. FC ಕೇಳ್ತೀರಾ? FC ಫ್ರೆಶ್ ಆಗಿ ಮಾಡ್ಕೊಡ್ಬೇಕಾ ಇಲ್ಲ ಹಂಗೆ? FC ಎಲ್ಲ ರನ್ನಿಂಗ್ ಇದೆ. ಪ್ರತಿಯೊಂದು ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಎಲ್ಲ ಹೋಗಬೇಕು, ಡೀಸೆಲ್ ಹಾಕೊಂಡು ಓಡಿಸಬಹುದು. ಸೊ ಇಂಟೀರಿಯರ್ಸ್ ಕೂಡ ನೋಡ್ಕೋಬಹುದು. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಲ್ಸರಿ, 2 ಗಾಡಿಯಲ್ಲಿ ಲೆದರ್ ಅಪಲ್ಸರಿ ಇದೆ. 2 ಗಾಡಿಯಲ್ಲಿ ವೆಲ್ ಮೇಂಟೈನ್ ಆಗಿದೆ ಗಾಡಿ. ಓಕೆ. ಸೊ 2 ಗಾಡಿಯಲ್ಲಿ ಟೈರ್ಗಳು ವೆಲ್ ಮೇಂಟೈನ್ ಆಗಿದೆ. ಈ ಗಾಡಿಯಲ್ಲಿ ಟೈರ್ ಬ್ರಾಂಡ್ ನ್ಯೂ ಇದೆ ಗಾಡಿಯಲ್ಲಿ. ಈ ಗಾಡಿಯಲ್ಲಿ ಒಂದು 70% ಟೈರ್ ಗಾಡಿ ಇದೆ. ಸೊ 70% ಇದೆ. ಸೊ K01, ಸೊ K50 ನಿಮಗೆ ಪ್ರತಿಯೊಂದು ನಂಬರ್ ವೈಸ್ ಬೇಕಾದ್ರೆ ನಂಬರ್ ವೈಸ್ ಕೂಡ ಇದೆ. ಹಾಗೆ ಇನ್ನ ಮಾಡಲ್ ನೋಡ್ಕೊಂಡ್ರೆ 2015 ಮಾಡಲು ಸಿಂಗಲ್ ಓನರ್, ಬೇರೆ 80,000 ಕಿಲೋಮೀಟರ್ ಓಡಿರೋದು ಗಾಡಿ ಆಗಿರೋದು. 80,000 ಹೌದು. 80,000 ನೋಡಿದ್ರೆ ಶೋರೂಮ್ ರೆಕಾರ್ಡ್ ಇದೆ. ಬೇರೆ ಸಿಂಗಲ್ ಓನರ್ ಆಗಿದೆ ಗಾಡಿ ಇದು. ಇದು ಕೂಡ ನಿಮ್ಗೆ ಪ್ರೈಸಿಂಗ್ ಬಂದು 1310 ಹೇಳ್ತಾ ಇದೀನಿ. ನಿಮ್ಗೆ 1295 ಫೈನಲ್ ಹೇಳ್ತಾ ಇದಾರೆ. ಮುಂದೆ ಬನ್ನಿ, ಗಾಡಿ ಒಂದು ಟೆಸ್ಟ್ ಡ್ರೈವ್ ಮಾಡಿ, ಚೆಕ್ ಮಾಡಿ, ಇನ್ಸ್ಪೆಕ್ಷನ್ ಮಾಡಿ ಪ್ರೈಸಿಂಗ್ ಅಲ್ಲಿ ಏನಾದ್ರು ಆಫರ್ ಕೊಡಿ ಮಾಡ್ಕೊಡ್ತೀನಿ. ಸೊ ಆಫರ್ ಕೊಟ್ರೆ ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡ್ತಿರೋದು. ಸೊ ಪ್ರೈಸಿಂಗ್ ಜಾಸ್ತಿ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬೇಡಿ. ಸೊ ಡೀಲರೇ ನೋಡ್ಕೊತೀರಾ. ಸೊ ನೋಡ್ಕೊಂಡು ನಿಮ್ಗೂ ಬೇಕಾ ಸೊ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಈ ಗಾಡಿ ಕೂಡ ಸಿಗ್ತಿದೆ. ಡೈರೆಕ್ಟ್ ಕಸ್ಟಮರ್ ಕುಂಸಿ ಮಾತಾಡ್ಸ್ಬಿಟ್ಟು ಕೊಡ್ತೀವಿ. ಡಿಮ್ಯಾಂಡ್ ಕಲರ್, ಈ ಕಲರ್ ಸಿಗಲ್ಲ ಜಾಸ್ತಿ ಇದು. ಸೊ ಯಾರ ನೋಡ್ಕೋಬಹುದು. ನಿಮ್ಗೆ ಪ್ರತಿಯೊಂದು ಸೊ ಕಲರ್ ವೈಸ್ ಬೇಕಾ ಕಲರ್ ವೈಸ್, ನಂಬರ್ ವೈಸ್ ಬೇಕಾ ನಂಬರ್ ವೈಸ್. 2017 ಮಾಡಲ್ ಇನೋವಾ ಕ್ರಿಸ್ಟಾ ಇದೆ ನನ್ನ ಹತ್ರ. ಇದು ಕೂಡ ನಿಮ್ಗೆ 1,18,000 ಕಿಲೋಮೀಟರ್ ಓಡಿದೆ. K19 ರಿಜಿಸ್ಟ್ರೇಷನ್ ಆಗಿರೋದು ಗಾಡಿ ಇದು. ಇದು ಕೂಡ ನಿಮ್ಗೆ ಪ್ರೈಸಿಂಗ್ ಕೂಡ ನಿಮ್ಗೆ 15 lakhs ಚೇಂಜ್ ಹೇಳ್ತಾ ಇದೀನಿ ನಾನು. ನಿಮ್ಗೆ ಒಂದು 1495 1485 ಅಲ್ಲಿ ನಿಮ್ಗೆ ಫೈನಲ್ ಆಗುತ್ತೆ ಅಂತ ಕಸ್ಟಮರ್ ರಿಕ್ವೈರ್ಮೆಂಟ್ ಇದೆ. ಮುಂದೆ ಬನ್ನಿ, ಗಾಡಿ ಇನ್ಸ್ಪೆಕ್ಷನ್ ಮಾಡಿ ಪ್ರೈಸಿಂಗ್ ಏನಾದ್ರು ಆಫರ್ ಕೊಟ್ರೆ ಮಾಡ್ಕೊಡ್ಬೋದು. ವೇರಿಯಂಟ್ ವಿನಾ GX ಆಟೋಮೆಟಿಕ್ ಆಗಿರೋದು. GX ಆಟೋಮೆಟಿಕ್ ಆಗಿರುತ್ತೆ. ಸೊ ಬೆಂಗಳೂರು ಜನ ನೋಡ್ತಿದ್ರೆ ಫ್ಯಾಮಿಲಿ ವೇರಿಯಂಟ್ ಆಗಿ ನೋಡಿದ್ರೆ ಒಳ್ಳೆ ಈ ವೆಹಿಕಲ್ ಕೂಡ ಸಿಗ್ತಿದೆ. ಸೊ 3 ಮ್ಯಾನುವಲ್ ವೆಹಿಕಲ್ ಆಗಿರುತ್ತೆ. ಇದೊಂದು ಮಾತ್ರ ಆಟೋಮೆಟಿಕ್ ಆಗಿರುತ್ತೆ. ಪ್ರೈಸಿಂಗ್ ಅಲ್ಲಿ ಬೇಕಾದ್ರೆ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ, ಡೈರೆಕ್ಟ್ ಕಸ್ಟಮರ್ ಕುಣಿಸಿ ಮಾತಾಡ್ಸ್ಬಿಟ್ಟು ಕೊಡ್ತಾ ಇರೋದು. ಸೊ ನಿಮಗೆ ಎಲ್ಲ ಪ್ರತಿಯೊಂದು ಆಮೇಲೆ ನಿಮ್ಗೆ ಹೇಳ್ತೀರಾ ಸೊ ಪ್ರೈಸಿಂಗ್ ಜಾಸ್ತಿ ಅಂತ ಕೇಳಕ್ಕೆ ಹೋಗ್ಬಿಡಿ. ಬನ್ನಿ, ಕ್ವಾಲಿಟಿ ಗಾಡಿ ನೋಡ್ಬೇಕಾದ್ರೆ ಕ್ವಾಲಿಟಿ ಗಾಡಿನೇ ಪ್ರೈಸಿಂಗ್ ಕೊಡಬೇಕು. ಸೊ ಇವಾಗ ಮಾರ್ಕೆಟಲ್ಲಿ ಸುಮ್ಮನೆ ಬೇಕಾಬಿಟ್ಟು ರೇಟ್ಗಳು ಹೇಳ್ತಾರೆ. ಸೊ ಬನ್ನಿ, ಗಾಡಿ ನೋಡಿ, ಆಮೇಲೆ ನೆಗೋಷಿಯೇಟ್ ಅಂತ ಆಗೇ ಆಗುತ್ತೆ. ಸ್ಯಾಂಟ್ರಾ ನೋಡ್ತಾ ಇದ್ದೀರಾ? ಸ್ಯಾಂಟ್ರಾ ಒಳ್ಳೆ ನಂಬರ್ ಸಮೇತ ಯಾರನ್ನ ನೋಡ್ತಿದ್ರೆ ಫಸ್ಟ್ ಓನರ್ ವೆಹಿಕಲ್ ಆಗಿರುತ್ತೆ. ಒಳ್ಳೆ ನಂಬರ್ ಸಮೇತ ಎಷ್ಟು ಕೊಡ್ತಿದೆ. ಇದು ಕೂಡ ನಿಮಗೆ 2009 ಮಾಡಲ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಇದು ಫಸ್ಟ್ ಓನರ್ ಸೆಕೆಂಡ್ ಓನರ್ ಆಗಿರೋದು ಗಾಡಿ ಇದು. ಇದು ಕೂಡ ನಿಮಗೆ ವಿತ್ ಫ್ರೆಶ್ FC ಎಲ್ಲ ಮಾಡಿದ್ದಾರೆ ಕಸ್ಟಮರ್. 2 lakhs ಅವರೇನೋ ಕೊಟ್ಟಿಂಗ್ ಡೈರೆಕ್ಟ್ ಕಸ್ಟಮರ್ ಗಾಡಿ ಇದು. ಪ್ರೈಸಿಂಗ್ ಅಲ್ಲಿ ಕಮಿಟ್ ಮಾಡಬೇಡಿ, ಡೈರೆಕ್ಟ್ ಕಸ್ಟಮರ್ ಗಾಡಿ. ಅವ್ರು ಪ್ರೈಸಿಂಗ್ ಜಾಸ್ತಿ ಹೇಳ್ತಾ ಇದ್ದಾರೆ. ಮುಂದೆ ಬನ್ನಿ, ಆಫರ್ ಕೊಡಿ, ಮುಂದೆ ಕರ್ಸ್ತೀನಿ, ಟೇಬಲ್ ಕೊಡಿಸಿ ಮಾತಾಡೋಣ. ಸೊ ನಂಬರ್ ಕೂಡ ನೋಡ್ಬೋದು. ಯಾರು ನೋಡ್ತಾರೆ 290029 ಆಗಿರುತ್ತೆ. ಹೌದು. ಸೊ ಫ್ಯಾನ್ಸಿ ನಂಬರ್ ಸಮೇತ ಯಾರು ನೋಡ್ತಾರೆ ಸ್ಯಾಂಟ್ರಾ. ಸೊ GX ಅಲ್ಲಿ ವೈಟ್ ಕಲರ್ ಯಾರು ನೋಡ್ತಾರೆ ಕಂಪ್ಲೀಟ್ ಕಸ್ಟಮೈಸ್ ಕೂಡ ಮಾಡಿದ್ದಾರೆ. ಸೊ ಆಫ್ಟರ್ ಮಾರ್ಕೆಟ್ ಏನಿಲ್ಲ 2 ಲಕ್ಷ ಮೇಲೆ ಖರ್ಚು ಮಾಡಿದ್ದಾರೆ. ಕೇವಲ ಕೋಟಿಂಗ್ ಕೇಳ್ತಾರೆ ಒಂದು 2 ಲಕ್ಷ ಅಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್, ಲೆದರ್ ಪಾರ್ಟ್ಸ್ ಕೂಡ ನೋಡ್ಕೊಂಡು ಕಂಪ್ಲೀಟ್ ನಿಮ್ಗೆ ಕಸ್ಟಮೈಸ್ ಮಾಡಿದ್ದಾರೆ. ಹಾಗೆ ಚೌರ್ಲೆಟ್ ಬೀಟ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ನೋಡೋರಿಗೆ ಸರ್ 2010 ಮಾಡಲ್ ಬೀಟ್ ಆಗಿರೋದು ಇದು. ಇದು ಕೂಡ 1,04,000 ಶೋರೂಮ್ ರೆಕಾರ್ಡ್ ಅಷ್ಟೇ ಕಿಲೋಮೀಟರ್. ಜಿನಿನ್ ನೋಡಿರೋದು ಕಿಲೋಮೀಟರ್. ಗಾಡಿ ಇನ್ಶೂರೆನ್ಸ್ ಕೂಡ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಅಲ್ಲಿ ಇದೆ ಗಾಡಿ ಇದು. ಇದು ಕೂಡ ನಿಮಗೆ ಪ್ರೈಸ್ ಬಂದು 1,55,000ಗೆ ವಿತ್ FC ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇರೋದು ಗಾಡಿ ಕೊಡ್ತೀನಿ ಫೈನಲ್ ಆಗಿ. ಹೌದು. LT ಟಾಪ್ ಅಂಡ್ ಗಾಡಿ ಆಗಿರೋದು 1,55,000 ಕೊಡ್ತೀನಿ. 1,55,000ಕ್ಕೆ ಚೌರ್ಲೆಟ್ ಬೀಟ್ ಕೊಡ್ತೀನಿ. ಮಾಡಲ್ ಇದೆ. ಲೋನ್ ನೋಡ್ತೀರಾ? ಲೋನ್ ಕೂಡ ಆರಾಮಾಗುತ್ತೆ. ಸೊ 1 ಲಕ್ಷ ಡೌನ್ ಪೇಮೆಂಟ್ ಎಷ್ಟು ನಿಮಗೆ ಪ್ರೈವೇಟ್ ಲೋನ್ ಆಗುತ್ತೆ ಆರಾಮಾಗಿ. ಒಂದು 1 ಲಕ್ಷ ಕೊಡಿ, ಮಿಕ್ಕಿದ ಡೌನ್ ಮಾಡ್ಕೊಡ್ತೀನಿ. 1,55,000 ಹೇಳಿದ್ದಲ್ಲ? 1,55,000 ಹೇಳಿದ್ದೀನಿ. 1 ಲಕ್ಷ ಡೌನ್ ಮಾಡಿ ಮಿಕ್ಕಿದ ಬೇಕಾದ್ರೆ ಲೋನ್ 55,000 ತಗೊಂಡ್ರೆ 1 ಲಕ್ಷ ಇನ್ವೆಸ್ಟ್ ಲೋನ್ ಆಗುತ್ತೆ. ಸೊ ಕಲರ್ ಆಪ್ಷನ್ ಕೇಳ್ತಾರೆ, ಕಲರ್ ಆಪ್ಷನ್ ಕೂಡ ಇದೆ. ಬ್ಲೂ ಬೇಕಾ ಬ್ಲೂ ಇದೆ, ವೈಟ್ ಬೇಕಾದ್ರೆ ವೈಟ್ ಕೂಡ ಇದೆ. ಸೊ ಯಾರು ನೋಡ್ತೀವಿ ಕರ್ನಾಟಕ ರಿಜಿಸ್ಟ್ರೇಷನ್ 2 ವೆಹಿಕಲ್ ಆಗಿರುತ್ತೆ. ಬೀಟ್ಗೆ ಇಮಿಡಿಯೇಟ್ ಲೋನ್ ಕೂಡ ಆಗುತ್ತೆ. ಪ್ರೈವೇಟ್ ಫೈನಾನ್ಸ್ ಮಾಡಿ ಬ್ಯಾಂಕ್ ಲೋನ್ಸ್ ಕೂಡ ಆಗುತ್ತೆ. 2011 ಮಾಡಲ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. LT ಟಾಪ್ ಅಂಡ್ ಆಗಿದೆ. 78,000 ಕಿಲೋಮೀಟರ್ ಇವನ್ ಆಗಿದೆ. ಪ್ರೈಸ್ ಕೂಡ ನಿಮಗೆ 165 ಹೇಳ್ತಾ ಇದ್ದಾರೆ ಕಸ್ಟಮರ್. ನಿಮಗೆ 1,55,000ಗೆ ಫೈನಲ್ ಮಾಡಿ ಕೊಡ್ತೀನಿ. ಈ ಗಾಡಿ 11 ಮಾಡಲ್ ಕೊಡ್ತಾ ಇರೋದು.
ಡೀಸೆಲ್ ವೆಹಿಕಲ್ ಆಗಿರುತ್ತೆ, ಪೆಟ್ರೋಲ್ ವೆಹಿಕಲ್, ಎರಡು ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ, ಎರಡು ಪೆಟ್ರೋಲ್ ವೆಹಿಕಲ್. ಸೊ ಚಾರ್ಲೆಟ್ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ, ಎರಡು ವೆಹಿಕಲ್ ಕೂಡ. ಸೊ ಇಂಟೀರಿಯರ್ಸ್ ಬೇಕಾದ್ರೆ ನೀವು ಜಸ್ಟ್ ವಾಟ್ಸ್ಆಪ್ ಮಾಡಿ ಪ್ರತಿಯೊಂದು ಕ್ಯಾಟ್ಲಾಗ್ ಸಮೇತ ಕಳಿಸ್ಕೊಡ್ತಿರೋದು. ಸೊ ಆಫ್ಟರ್ ಮಾರ್ಕೆಟ್ ನಿಮಗೆ ಕಸ್ಟಮೈಸ್ ಕೂಡ ಮಾಡಿದ್ದಾರೆ. ಲೆದರ್ ಅಪ್ಸರಿ ಕೂಡ ಆಫ್ಟರ್ ಮಾರ್ಕೆಟ್. ಹೌದು, ಲೆದರ್ ಅಪ್ಪಲ್ಸರಿ ಇದೆ ಗಾಡಿಯಲ್ಲಿ. ನಿಮ್ಗೆ ಆಟೋ ಇದು ಫಾಗ್ಲೈಟ್ ಹಾಕಿದ್ದಾರೆ, ನಿಮ್ಗೆ ವೈಟ್ ಲೈಟ್ಸ್ಗಳು ಬರುತ್ತೆ. ನಿಮ್ಗೆ ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ ಗಾಡಿ. ಓಕೆ, ಗಾಡಿ ಕೂಡ ವೆಲ್ ಮೇಂಟೈನ್ ಆಗಿದೆ. ಸೊ ಸರ್ವಿಸ್ ಕೂಡ ಮಾಡ್ಕೊತೀರಾ. ಸೊ ಸರ್ವಿಸ್ ಕೂಡ ಪ್ರತಿಯೊಂದು ಆಗಿ ನಿಮ್ಗೆ ಗಾಡಿ ಕೊಡ್ತಿರೋದು. ಹಾಗೆ ಹೇಳ್ತಾ ಇದ್ರು ಸರ್, ಇದು ಅಬಾರ್ತ್ ಲಿಮಿಟೆಡ್ ಗಾಡಿ, ಇದು ಕನ್ನಡದಲ್ಲಿ ಯಾವ್ದು ಗಾಡಿ ಇಲ್ಲ, ಲಿಮಿಟೆಡ್ ಆಗಿ ಬಂದಿರೋದು ಮಾತ್ರ. ಓಕೆ, 2015 ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ, 2019 ರಿಜಿಸ್ಟರ್ ಆಗಿರುತ್ತೆ ಗಾಡಿ ಇದು. ಇದು ಕೂಡ ನಿಮ್ಗೆ 54,000 ನೋಡಿದೆ, ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ, ಸರ್ವಿಸ್. ಮತ್ತೆ ನಿಮ್ಗೆ ಕಾಂಟಿನೆಂಟಲ್ ಟೈರ್ ಇದೆ, ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ. ನಿಮಗೆ 7,800 ಆಗುತ್ತೆ ಟೈರ್, ಒಂದು ಟೈರ್. 4 ಟೈರ್ ಬ್ರಾಂಡ್ ನ್ಯೂ ಟೈರ್, 5 ಟೈರ್ ಸ್ಟೆಪ್ನಿನೂ ಬ್ರಾಂಡ್ ನ್ಯೂ ಇರೋದು. ನೋಡಬಹುದು ಗಾಡಿ ಮಾತ್ರ ನಿಮ್ಗೆ. ಓಕೆ, ಸೊ ಗಾಡಿ ಕೂಡ ನೋಡ್ಕೋಬಹುದು. ಸೊ ಲಿಮಿಟೆಡ್ ಗಾಡಿ ಕೂಡ ಆಟೋ ಲ್ಯಾಂಡ್ ಮೋಟರ್ಸ್ ಫಸ್ಟ್ ವೆಹಿಕಲ್ ನಿಮಗೆ ಲಿಮಿಟೆಡ್ ವೆಹಿಕಲ್ ಕೂಡ ಆಗಿರುತ್ತೆ. ಸೊ BMC ಏರ್ ಫಿಲ್ಟರ್ ಕಸ್ಟಮೈಸ್, BMC ಏರ್ ಫಿಲ್ಟರ್ ಇದೆ ಗಾಡಿಯಲ್ಲಿ. ಗಾಡಿ ಮಾತ್ರ 1.4 ಟರ್ಬೋ ಇಂಜಿನ್ ಬರುತ್ತೆ. 1.4 ಟರ್ಬೋ ಇಂಜಿನ್ ಬರ್ತಾ ಇರೋದು. ಸೊ ನೋಡ್ಕೋಬಹುದು, ಯಾರು ನೋಡಿದ್ರೆ ವೈಟ್ ವಿತ್ ರೆಡ್ ಟೂನಲ್ಲಿ. ಸೊ ಕಂಪ್ಲೀಟ್. ಸೊ ಅದೇ ರೀತಿ ಕಸ್ಟಮೈಸ್ ಆಗಿಲ್ಲ, ಗಾಡಿ ಬಂದಿರೋ ವೆಹಿಕಲ್ ಸ್ಟಾಕ್ ಕಂಡೀಷನ್ ಇದೆ. ವೈಟ್ ಲೈಟ್ ಅಪ್ಗ್ರೇಡ್ ಮಾಡಿದ್ದಾರೆ ಕಸ್ಟಮರ್. ಆಫ್ಟರ್ ಮಾರ್ಕೆಟ್ ಒಂದು 35-40,000 ವೈಟ್ ಲೈಟ್ಸ್ ಇದೆ. ಪ್ರೋಗ್ರಾಮ್ ವೈಟ್ ಲೈಟ್ ಇರೋದು. ಅಪ್ಗ್ರೇಡ್ ₹1 ಖರ್ಚು ಮಾಡಂಗಿಲ್ಲ. ಮತ್ತೆ 3M ಕೂಲಿಂಗ್ ಪೇಪರ್ಸ್ ಗಳು ಇದೆ. ಎಲ್ಲ A to Z ಎಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ. ಎಷ್ಟು ಕೊಡ್ತಾರೆ ಕೋಟಿಂಗ್ ಕೇಳ್ತಾರೆ ಪ್ರೈಸಿಂಗ್? ಪ್ರೈಸ್ ಕೂಡ ನಿಮ್ಗೆ 875 ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಡೆಡ್ ಲೈನ್ ಒಂದೇ ಪ್ರೈಸ್ ಹೇಳ್ತೀನಿ, 8 lakhs ಗೆ ಕೊಡ್ತೀನಿ ಫೈನಲ್. 8 ಲಕ್ಷಕ್ಕೆ ನೋಡಬಹುದು. ಅಬಾರ್ತ್ ನಿಮಗೆ ವಿತ್ ಇನ್ಶೂರೆನ್ಸ್ ರನ್ನಿಂಗ್ ಅಪ್ ಟು ಡೇಟ್ ನಿಮ್ಗೆ ಕೊಡ್ತೀನಿ ಗಾಡಿ. ಸೊ ವಿತ್ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಲೋನ್ ನೋಡೋರಿಗೆ ಇದಕ್ಕೆ ಲೋನ್ ಆಗುತ್ತಾ? ಲೋನ್ ಆರಾಮಾಗುತ್ತೆ ನಿಮ್ಗೆ, ಬ್ಯಾಂಕ್ ಅಲ್ಲಿ ಆಗುತ್ತೆ. ಒಂದು 3 lakhs ಹಾಕ್ಬೋದು. 3 ಲಕ್ಷ ಆಗುತ್ತೆ. 5 ಲಕ್ಷ ಡೌನ್ ಪೇಮೆಂಟ್ ಕ್ಯಾಶ್ ಬರುತ್ತೆ. 5 ಲಕ್ಷ ಡೌನ್ ಪೇಮೆಂಟ್ ಬರುತ್ತೆ, 3 ಲಕ್ಷ ಇಮಿಡಿಯೇಟ್ ಬ್ಯಾಂಕ್ ಪೇಮೆಂಟ್ಸ್ ಕೂಡ ಆಗ್ತಿರೋದು. ಸೊ ವೈರಲ್ ನೋಡಿದ್ರೆ ಕಂಪ್ಲೀಟ್ ಆಗಿ ಅಬಾರ್ತ್ ನೋಡೋರಿಗೆ. ಲಿಮಿಟೆಡ್ ವೆಹಿಕಲ್ ಕೂಡ ಬೆಂಗಳೂರಲ್ಲೇ ಇರೋದು 3-4 ವೆಹಿಕಲ್ ಅನ್ಬೋದು. ಅಷ್ಟೇ ಇರೋದು. ಸೊ 4 ವೆಹಿಕಲ್ ಅಲ್ಲಿ ನಿಮ್ದೊಂದು ಗಾಡಿ ಆಗ್ಬೋದು. ಬೇಗ ಬನ್ನಿ ಕಾಂಟ್ಯಾಕ್ಟ್ ಮಾಡ್ಕೊಂಡು. ಬರೀ 3 ಲಕ್ಷ ಲೋನೇ ಆಗುತ್ತೆ, 5 ಲಕ್ಷ ರೆಡಿ ಇಟ್ಕೊಂಡಿರೋ ಕ್ಯಾಶು. ಸೊ ಯಾರನ್ನ ನೋಡ್ತೀರಿ, ಈ ವೆಹಿಕಲ್ ಕೂಡ ಇದೆ. ಹಾಗೆ ಪೋಲೋ ನೋಡ್ತೀವಿ, ಡೀಸೆಲ್ ಅಲ್ಲಿ ಪೋಲೋ ನೋಡ್ತಾ ಇರೋದು. ಈಗ 2014 ಮಾಡಲ್ ಡೀಸೆಲ್ ಪೋಲೋ ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ ಕೂಡ 16,000 ಕಿಲೋಮೀಟರ್ ಓಡಿದೆ. ಐಲ್ಯಾಂಡ್ ಕಾಂಪೌಂಡ್ ಆಗಿರೋದು. ಇದು ಕೂಡ ಪ್ರೈಸಿಂಗ್ ಒಂದು 4,80,000 ಹೇಳ್ತಾ ಇರೋದು ಪ್ರೈಸಿಂಗ್. ಇದು ನಿಮ್ಗೆ ಪ್ರೈಸಿಂಗ್ ಅಲ್ಲಿ ಕೂಡ ನಿಮ್ಗೆ 4,65,000 ಗೆ ಫೈನಲ್ ಮಾಡಿ ಕೊಡ್ತೀನಿ. 4,65,000ಕ್ಕೆ ನಿಮಗೆ ಡೀಸೆಲ್ ಪೋಲೋ ಬರುತ್ತೆ ನಿಮ್ಗೆ. ಐಲ್ಯಾಂಡ್ ಕಂಫರ್ಟ್ ಲೈನ್ ಇದು. ಐಲ್ಯಾಂಡ್ ಟಾಪ್ ಅಂಡ್ ಆಗಿರೋದು. ಐಲ್ಯಾಂಡ್ ಮ್ಯಾನುವಲ್ ವೆಹಿಕಲ್ ಆಗಿರುತ್ತೆ. ಸೊ ಇಂಟರ್ವ್ಯೂಸ್ ಕೂಡ ನೋಡ್ಕೋಬಹುದು, ಯಾವ ರೀತಿ ಇಂಟರ್ವ್ಯೂಸ್ ಕೂಡ ನೋಡ್ಕೋಬಹುದು. ಕಸ್ಟಮೈಸ್ ಕೂಡ ಹೆವಿ ಕಸ್ಟಮರ್ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇದೆಲ್ಲ ಕಸ್ಟಮರ್ ವೆಹಿಕಲ್ ಆಗಿರುತ್ತೆ. ಸೊ ಈ ಫಸ್ಟೇ ಹೇಳ್ತಾ ಇರೋದು ಕಸ್ಟಮರ್ ವೆಹಿಕಲ್ ಆಗಿರುತ್ತೆ, ಯಾವುದೇ ರೀತಿ ಡೀಲರ್ ವೆಹಿಕಲ್ ಇಲ್ಲ. ಸೊ ಬಂದು ಪ್ರೈಸಿಂಗ್ ನಿಮಗೂ ಆನ್ ಟೇಬಲ್ ನೆಗೋಷಿಯೇಟ್ ಇದ್ದಿರುತ್ತೆ. ಸೊ ರೇರ್ ಕೂಡ ನೋಡ್ಕೋಬಹುದು. ಸೊ ಒನ್ ಆಫ್ ದ ರೇರೆಸ್ಟ್ ಕಲರ್ ಅನ್ಬೋದು ಪೋಲೋದಲ್ಲಿ ನೋಡೋರಿಗೆ. ಸೊ ಈ ವೆಹಿಕಲ್ ಸಿಗೋದೇ ಅಪರೂಪಕ್ಕೆ ಒಂದು ಶೋರೂಮಲ್ಲಿ 5-6 ಗಾಡಿ ಸಿಗುತ್ತೆ ಬೆಂಗಳೂರಲ್ಲೇ. ಆ ವೆಹಿಕಲ್ ಕೂಡ ಆಗಿರುತ್ತೆ. ಹಾಗೆ ಇನ್ನೊಂದು 2018 ಮಾಡಲ್ ಪೋಲೋ ಆಗಿದೆ ಇದು. ಇದು ಕೂಡ ನಿಮ್ಗೆ ಸಿಂಗಲ್ ಓನರ್ ಆಗಿದೆ. ನಿಮ್ಗೆ ಡೀಸೆಲ್ ಐಲೈನ್ ಆಪ್ಷನಲ್ ಆಗಿದೆ ಗಾಡಿ ಇದು. ಓಕೆ, ಡೀಸೆಲ್ ಐಲೈನ್. ಹೌದು, ಆಟೋ ಮಿರರ್ ಬರುತ್ತೆ ನಿಮ್ಗೆ, ಸ್ಟೀರಿಂಗ್ ಕಂಟ್ರೋಲ್ ಬರುತ್ತೆ ನಿಮ್ಗೆ. A to Z ಫುಲ್ಲಿ ಟಾಪ್ ಅಂಡ್ ಆಗಿರೋದು ಗಾಡಿ. ಓಕೆ, ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. ಸೊ ಯಾರು ನೋಡ್ತಿದ್ರೆ ವೈಟ್ ವಿತ್ ಡೀಸೆಲ್ ಗಾಡಿ ಆಗಿದೆ ಇದು. ಇದು ಕೂಡ ಪ್ರೈಸಿಂಗ್ ಬಂದು ನಿಮ್ಗೆ 7,25,000 ಹೇಳ್ತಾ ಇದೀನಿ. 7 lakhs ಗೆ ನಿಮ್ಗೆ 2018 ಮಾಡಲು ಡೀಸೆಲ್ ಐಲೈನ್ ಆಪ್ಷನಲ್ ಗಾಡಿ ಸಿಗ್ತದೆ. ಓಕೆ, ಸೊ ಡೀಸೆಲ್ ಐಲೈನ್. ಸೊ ನಂಬರ್ ಕೂಡ ನೋಡ್ಕೋಬಹುದು, 4066 ಆಗಿರುತ್ತೆ. ಸೊ 4 ಪವರ್ ಸ್ಟೇಷನ್ ಡಿಸ್ಪ್ಲೇ ಇರಬೇಕು, ಐಲೈನ್ ಆಗಿರೋದ್ರಿಂದ ಪ್ರತಿಯೊಂದು ಫೀಚರ್ಸ್ ಬರ್ತಾ ಇದೆ. ಸೊ ಬನ್ನಿ, ಪ್ರೈಸಿಂಗ್ ಇದು ಕೂಡ ಆಗ್ತಿದೆ. ಹಾಗೆ Hyundai i10 ಕಪ್ಪ 13 ಮಾಡಲ್ ಆಟೋಮೆಟಿಕ್ i10 ಆಗಿರೋದು. ಇದು ಕೂಡ ನಿಮ್ಗೆ ಥರ್ಡ್ ಓನರ್ ಆಗಿದೆ. ನಿಮ್ಗೆ ಪ್ರೈಸಿಂಗ್ ಕೂಡ ನಿಮ್ಗೆ ಫೈನಲ್ ಪ್ರೈಸಿಂಗ್ ಒಳ್ಳೆ ಪ್ರೈಸಿಂಗ್ 2,95,000 ಫೈನಲ್ ಮಾಡಿ ಕೊಡ್ತೀವಿ. ನೆಗೋಷಿಯಬಲ್ ಫೈನಲ್ ಪ್ರೈಸ್. 13 ಮಾಡಲ್ ಆಟೋಮೆಟಿಕ್ ಆಗಿರೋದೆ, ಸ್ಪೋರ್ಟ್ಸ್ ಗಾಡಿ ಆಗಿರೋದು, ಸ್ಪೋರ್ಟ್ಸ್ ವೆಹಿಕಲ್ ಆಗಿರುತ್ತೆ. ಸೊ ಟೈರ್ಸ್ ಕಂಡೀಷನ್ ಅಪ್ ನಿಮಗೆ 60% ಕೂಡ ಬರ್ತಾ ಇದೆ. ಆಟೋಮೆಟಿಕಲ್ ಆಗಿರುತ್ತೆ, ಥರ್ಡ್ ಓನರ್ಶಿಪ್ ಆಗಿರೋದು. ಪ್ರೈಸಿಂಗ್ ಕೂಡ ಸಿಗ್ತಿದೆ. 2013 ಮಾಡಲ್ ಸೆಕೆಂಡ್ ವಿ ವರ್ಷನ್ ಗಾಡಿ ಆಗಿರೋದು. ನಿಮ್ಗೆ 1,00,000 1.5 ಲಕ್ಷ ಓಡಿರೋದು ಗಾಡಿ ಇದು. ಇದು ಕೂಡ ನಿಮ್ಗೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀನಿ. 9,25,000 ಗೆ ನಿಮ್ಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀನಿ. 9,25,000 ಕೊಡ್ತೀನಿ. ಓಕೆ, 9,25,000ಕ್ಕೆ ಜಿ ವೇರಿಯಂಟ್, ವಿ ವೇರಿಯಂಟ್ ಟಾಪ್ ಅಂಡ್ ಆಗಿರೋದು. ಓಕೆ, ವಿ ವೇರಿಯಂಟ್ ಕರ್ನಾಟಕ ನಂಬರ್ ಜೊತೆಲಿ ಕೊಡ್ತೀನಿ. ನಿಮಗೆ ಕ್ಯಾಪ್ಟನ್ ಬರ್ತಾರ. ಸೊ ಕಂಪ್ಲೀಟ್ ಕಸ್ಟಮರ್ 8 ಸೀಟರ್ 8 ಸೀಟರ್ ವೆಹಿಕಲ್ ಆಗಿರುತ್ತೆ. ಸೊ ನೋಡೋರಿಗೆ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಓಡಿರೋದು 1 ಲಕ್ಷ ಚೇಂಜ್ ಓಡಿದೆ. 1.5 ಲಕ್ಷ ಓಡಿರೋದು ಕರೆಕ್ಟ್ ಆಗಿ. ಶೋರೂಮ್ ರೆಕಾರ್ಡ್ ಎಲ್ಲ. ಓಕೆ, ಹಾಗೆ Hyundai i20 ಆಸ್ಟರ್ ನೋಡೋರಿಗೆ
2010 ಮಾಡಲ್ ಆಗಿರೋದು 820 ಅಷ್ಟ ಆಗಿದೆ. ಇದು ಕೂಡ ನಿಮ್ಗೆ ಸಿಂಗಲ್ ಓನರ್ ಆಗಿರೋದು ಗಾಡಿ ಇದು. ಇದು ಕೂಡ ನಿಮ್ಗೆ ಪ್ರೈಸ್ ಬಂದು ನಿಮ್ಗೆ 78,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಬಂದು ನಿಮ್ಗೆ ಒಂದು 3 ಲಕ್ಷ ಹೇಳ್ತಾ ಇದಾರೆ ಕಸ್ಟಮರ್. ಒಂದು 290-295 ಅಂತ ಏನಾದ್ರು ಪ್ರೈಸ್ ನಲ್ಲಿ 2,95,000ಕ್ಕೆ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ನೋಡ್ಕೋಬಹುದು. ಸೊ ಆಚೆ ಗಡಿ ನಿಮ್ಗೆ ಆ ಪ್ರೈಸ್ ನಲ್ಲಿ ಸಿಗ್ತಿರೋ ವೆಹಿಕಲ್. ಸೊ ಸುಮಾರು ನಾನು ವಿಡಿಯೋಸ್ ಕೂಡ ಮಾಡಿದೀನಿ, ಚೆಕ್ ಮಾಡ್ಕೊಂಡು ನೀವು ಪ್ರೈಸಿಂಗ್ ಚೆಕ್ ಮಾಡ್ಕೋಬಹುದು. 2,95ಗೆ ಯಾರು ನಿಮ್ಗೆ ಕರ್ನಾಟಕ ಆಗಾಮೇಲೆ ಪ್ರೈಸಿಂಗ್ ಕೊಡ್ತಾರೆ. ಅದು ಇದು ಕರ್ನಾಟಕ ವೆಹಿಕಲ್ ಆಗಿರುತ್ತೆ. ಸೊ ಕರ್ನಾಟಕ ವೆಹಿಕಲ್ ಅಂದ್ರೆ ಪ್ರೈಸಿಂಗ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಬನ್ನಿ ಗಾಡಿ ನೋಡಿ, ಪ್ರೈಸ್ ಇನ್ನೂ ಆನ್ ಟೇಬಲ್ ನೆಗೋಷಿಯೇಟ್ ಏನೋ ಆಗುತ್ತಾ? ಓಕೆ. ಹಾಗೆ ಫಿಯೆಸ್ಟಾ ನೋಡೋರಿಗೆ 2010 ಮಾಡಲ್ ಆಗಿದೆ. ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್ ಆಗಿರೋದು ಇದು. ಇದು ಕೂಡ ಪ್ಯೂರ್ ಕನ್ನಡ ರಿಜಿಸ್ಟ್ರೇಷನ್ ಗಾಡಿ ಆಗಿದೆ ಇದು. ಇದು ಕೂಡ ಸೆಕೆಂಡ್ ಓನರ್ ಆಗಿದೆ. ನಿಮ್ಗೆ 85,000 ಶೋರೂಮ್ ರೆಕಾರ್ಡ್ ಅಷ್ಟು ಹೊಡಿರೋದು ಗಾಡಿ ಇದು. ಗಾಡಿಯ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಗಾಡಿ ಇದೆ. ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ. ಅಪ್ ಟು ಡೇಟ್ ಗಾಡಿ ಇದೆ. ಗಾಡಿ ಯಾವ್ದು ನಿಂಗೆ ಪ್ರಾಬ್ಲಮ್ ಇಲ್ಲಿ ಗಾಡಿ ಯಾವುದಿಲ್ಲ ಅದು. ಇದು ಕೂಡ ನಿಮಗೆ ಪ್ರೈಸಿಂಗ್ ಒಂದು 1,95,000 ಫೈನಲ್ ಟು ಫೈನಲ್ ಡೆಡ್ ಲೈನ್ ಪ್ರೈಸ್ ಆಗ್ತಾ ಇದೆ ನಿಮಗೆ. ಡೀಸೆಲ್ ಗಾಡಿ 10 ಮಾಡಲ್ ಫಿಯೆಸ್ಟಾ ಯಾರು ಕೊಡಲ್ಲ ನಿಮಗೆ. 1,95,000 ನಿಮಗೆ ಸಿಗ್ತಾ ಇದೆ. ಸೊ 10 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಯಾರು ಕೊಡ್ತಾರ ಅಂತ ಹೇಳಿದ್ರು. ಸೊ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು. OLX ಸೊ ಆನ್ಲೈನ್ ಪ್ಲಾಟ್ಫಾರ್ಮ್ ಯಾವ್ದಿದೆ ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. 2,25 ಮೇಲೆ ಹಾಕಿರ್ತಾರೆ. ಇವಾಗ ನಾವು ಕೊಡ್ತಾರೆ 1,95 ಸಿಗುತ್ತೆ ನಿಮಗೆ. ಸೊ ಕಸ್ಟಮರ್ ಗಾಡಿ ಆಗಿರುತ್ತೆ. ಡೈರೆಕ್ಟ್ ಕಸ್ಟಮರ್ ಗಾಡಿ ಇರುತ್ತೆ. ಓಕೆ. ನೋಡೋರಿಗೆ ಲೋ ಬಜೆಟ್ ಅಲ್ಲಿ ನೋಡ್ತಿದ್ರೆ ಲೋ ಬಜೆಟ್ ಕೂಡ ಇದೆ. 2010 ಮಾಡಲ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಆಗಿದೆ. ವಿತ್ FC ಇನ್ಶೂರೆನ್ಸ್ ಕನ್ನಡ ರಿಜಿಸ್ಟ್ರೇಷನ್ ಮಾಡಿ ನಿಮಗೆ 1,95,000 10 ಮಾಡಲ್ ನಾನು ಕೊಡ್ತಾ ಇದ್ದಾರೆ. ಓಕೆ. 1,95,000 ಕಿಲೋಮೀಟರ್ 56,000 ಓಡಿರೋದು. ಓಕೆ. ಸೊ ಇಂಟೀರಿಯರ್ಸ್ ನೋಡ್ತಾರೆ ಕಂಪ್ಲೀಟ್ ಆಗಿ ಫ್ರೆಶ್ ಆಗಿರುತ್ತೆ. 55,000 ಹೊಡೆದ್ರು ಗಾಡಿ ಕೂಡ ಸ್ಟಾಕ್ ಕಂಡೀಷನ್ ಇರುತ್ತೆ. ಅದೇ ರೀತಿ ಓಕೆ ಕೂಡ ಲೆದರ್ ಅಪ್ಪಲ್ಸರಿ ಎಲ್ಲ ಇರೋದು. ಸೊ ಮ್ಯಾನುವಲ್ ವರ್ಷನ್ ಕೇಳಿದ್ರೆ ಮ್ಯಾನುವಲ್ ಇದೆ, ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ಕೂಡ ಇದೆ. ಸೊ ಎಲ್ಲಿ ಬರಬೇಕಾದ್ರೆ ಆಟೋಮೇಟಿಕ್ ಮೋಟಾರ್ ನಿಮಗೆ ಪ್ರೈಸ್ ಕೂಡ ಸಿಗ್ತಿದೆ. ಹಾಗೆ ಫಿಗೋ 2016 ಮಾಡಲು ಫೋರ್ಡ್ ಫಿಗೋ ಆಸ್ಪೈರ್ ಆಗಿರೋದು ಇದು. ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಇನ್ಶೂರೆನ್ಸ್ ಅಪ್ ಟು ಡೇಟ್ ಇದೆ. 78,000 ಕಿಲೋಮೀಟರ್ 78,000 ಕಿಲೋಮೀಟರ್ ಓಡಿರೋದು. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ ಆಟೋಮೆಟಿಕ್ ಬ್ಯಾಟರೀಸ್ ಇದೆ ಗಾಡಿ. ಇದು ಕೂಡ ನಿಮಗೆ 3,98,000 ಹೇಳ್ತಾ ಇದ್ದೀನಿ. ಇದು ಒಂದು 3,75,000ಗೆ ಫೈನಲ್ ಟು ಫೈನಲ್ ಮಾಡಿಕೊಡ್ತೇನೆ. 3,75,000 3,75,000ಗೆ ಮಾಡ್ಕೊಡ್ತೀನಿ. ಅದು ನಿಮಗೆ 16 ಮಾಡಲ್ ಡೀಸೆಲ್ ಗಾಡಿ ಸಿಗ್ತಾ ಇದೆ. ಓಕೆ. ಸೊ ಕಸ್ಟಮೈಸ್ ಕೂಡ ಮಾಡಿಸಿದ್ರೆ ಆಫ್ಟರ್ ಮಾರ್ಕೆಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿ ಪ್ಯೂರ್ ಕರ್ನಾಟಕ. ಓಕೆ. ಸೊ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಒಂದಿದೆ. ಸೊ 3,70,000ಕ್ಕೆ ನಿಮಗೆ ಪೋಲೋ ಬಜೆಟ್ ಅಲ್ಲಿ ಯಾರೋ ನೋಡ್ತಿದ್ರೆ ಕರ್ನಾಟಕ ಸಿಂಗಲ್ ಓನರ್. ಓಕೆ. ಸಿಂಗಲ್ ಓನರ್ಶಿಪ್ ಆಗಿರುತ್ತೆ. ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಹಾಗೆ Hyundai i10 ನೋಡ್ತಿದ್ರೆ 2010 ಮಾಡಲ್ ಇದು i10 ಆಗಿದೆ. ಎರಡು ಗಾಡಿ ಹತ್ರ. ಇದು 2010 ಮಾಡಲ್ ಇದಾಗಿದೆ. ಇದು 77,000 ಕಿಲೋಮೀಟರ್ ಓಡಿದೆ. ಇದು ಇದು ಕೂಡ ನಿಮ್ಗೆ ಗಾಡಿ ವೆಲ್ ಮೇಂಟೈನ್ ಆಗಿದೆ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಇದು ಇಂಡಿಯಾ ಆಪಲ್ ಅಸೆಸನ್ ಒಳಗಡೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲ್ಲ ಶೋರೂಮ್ ಬಿಟ್ಟು ಯಾವ ರೀತಿ ಬಂದಿದೆ. ಲೆದರ್ ಸೀಟ್ ಇದೆ ಗಾಡಿಯಲ್ಲಿ. ಓಕೆ. ನಿಮಗೆ ಶೋರೂಮ್ ಇಂದ ಬರುತ್ತೆ ಅದು. ನೀವು ಪ್ರೈಸಿಂಗ್ ಅಲ್ಲಿ ಕೂಡ 2,35,000ಗೆ ನಿಮಗೆ ಮಾಡ್ಕೊಡ್ತೀನಿ. ಅದು ಟೈಪ್ 2 ಗಾಡಿ ಆಗಿದೆ. ಓಕೆ. ಕಪಾಟ್ 2 ಈ ಮಾಡಲ್ ನಿಮಗೆ ಸಿಗೋದೇ ರೇರ್ ವೆಹಿಕಲ್ ಆಗಿರುತ್ತೆ. ಹಳೆ ವಿಡಿಯೋ ಅದು ಗಾಡಿ ತೋರಿಸಿದ್ರೆ ನಿಮಗೆ ಕಪಾಟ್ ಇದೆ. ಓಕೆ. ಹಾಗೆ VVT 2012 ಮಾಡಲ್ ಥರ್ಡ್ ಓನರ್ ಆಗಿದೆ. ಇದು ಕೂಡ ನಿಮಗೆ 98,000 ನೋಡಿರೋದು. ನೋಡಬಹುದು ಲೆದರ್ ಅಪ್ಪಲ್ಸರಿ ಇದೆ ಗಾಡಿಯಲ್ಲಿ. ಸೀಟ್ ಕವರ್ ಮಾಡಿದ್ದಾರೆ ಕಸ್ಟಮರ್. ಗಾಡಿ ಕೂಡ ನಿಮಗೆ ವೆಲ್ ಮೇಂಟೈನ್ ಆಗಿದೆ ಗಾಡಿ. ಇದು ಕಸ್ಟಮೈಸ್ ಕೂಡ ನೋಡ್ಕೋಬಹುದು. ಆಫ್ಟರ್ ಮಾರ್ಕೆಟ್ VT ಕಪಾಟ್ 2 ಇಂಜಿನ್ ಆಗಿರುತ್ತೆ. ಕಪಾಟು 2 ವೆಹಿಕಲ್ ಇದೆ. 2 ವೆಹಿಕಲ್ ಅಲ್ಲ 3 ವೆಹಿಕಲ್ ಇದೆ. ಪ್ರೈಸಿಂಗ್ ಅಲ್ಲಿ ಬೇಕಾದ್ರೆ ಆಟೋಮೆಟಿಕ್ ಬೇಕಾ ಆಟೋಮೆಟಿಕ್ ಇದೆ. ಮ್ಯಾನುವಲ್ ಬೇಕಾ ಮ್ಯಾನುವಲ್ ಕೂಡ ಇದೆ Hyundai i10 ನಲ್ಲಿ. ಸೊ ಯಾರನ್ನ ಪ್ರೈಸಿಂಗ್ ನೋಡ್ತಾ ಇದ್ರೆ 2 ಲಕ್ಷ ಬಜೆಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. 2 ಲಕ್ಷದಿಂದ ಅಪ್ ಟು 3.5 ಲಕ್ಷ ಇದೆ. 2,65,000 ಹೇಳ್ತಾ ಇದೆ. ನಿಮ್ಗೆ ಒಂದು 255ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀನಿ. 2,65,000ಕ್ಕೆ 255 2,55,000 ಕೊಟ್ಬಿಡ್ತೀನಿ. 255 2012 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ. ಓಕೆ. ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ಆಟೋ ಲೈನ್ ಮಾಡೋದು. ಇದು ಬನಾಘಟ್ಟ ರೋಡ್ ಮೀನಾಕ್ಷಿ ಮಾಲ್ ಹತ್ರ ಬಂದ್ಬಿಟ್ಟು ಅಲ್ಲಿಂದ ಟುವರ್ಡ್ಸ್ ನಿಮ್ಗೆ ಮುಂದೆ ಸಿಗ್ನಲ್ ಲೆಫ್ಟ್ ತಗೊಳ್ಬೇಕು. ನವನಗರ ಅಂತ ನಿಮ್ಗೆ ಲೊಕೇಶನ್ ಮಾತಾಡಕ್ ಮಾಡ್ತಾರೆ. ಬನಾಘಟ್ಟ ರೋಡ್ ಅಂತ ಬಂದ್ಬಿಡುತ್ತೆ. ಸೊ ಬನಗಟ್ಟ ನವನಗರ ಅಂತ ನಿಮ್ಗೆ ಬಂದ್ಬಿಡುತ್ತೆ ಲೊಕೇಶನ್. ಡೈರೆಕ್ಟ್ ಆಗಿ ವಾಟ್ಸಪ್ ಅಲ್ಲಿ ಪಿಂಗ್ ಮಾಡಿ ನಿಮ್ಗೆ ಕ್ಯಾಟ್ಲಾಗ್ ಬೇಕಾ ಕ್ಯಾಟ್ಲಾಗ್ ಇರುತ್ತೆ. ಸೊ ಲೊಕೇಶನ್ ಬೇಕಾದ್ರೆ ಲೊಕೇಶನ್ ಬರುತ್ತೆ. ಪ್ರತಿಯೊಂದು ಗಾಡಿ ನೀವು ಟೆಸ್ಟ್ ಮಾಡ್ಬೋದು. ಯಾವುದೇ ರೀತಿ ನೀವು ಚಾರ್ಜ್ ಅಂತೂ ಕೊಡೋಂಗಿಲ್ಲ. ಗಾಡಿ ಫಸ್ಟ್ ಚೆಕ್ ಮಾಡ್ಕೊಂಡು ಆಮೇಲೆ ಅಡ್ವಾನ್ಸ್ ಮಾಡಿ ಅವ್ರು ಇಮಿಡಿಯೇಟ್ ಲೋನ್ ನೋಡ್ತೀರಾ. ಇಮಿಡಿಯೇಟ್ ಲೋನ್ ಕೂಡ ಆಗುತ್ತೆ. ಫಂಡಿಂಗ್ ನಿಮಗೆ 80% ಅಪ್ ಟು ಆಗುತ್ತಿದೆ. ಸೊ ಒಳ್ಳೆ ಸಿವಿಲ್ ಇತ್ತಾ. ಸೊ 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಯಾವುದೇ ಗಾಡಿ ತಗೊಬೋದು. ಸೊ ಪ್ರೈವೇಟ್ ಫೈನಾನ್ಸ್ ನೋಡ್ತೀರಾ 50,000 ಡೌನ್ ಪೇಮೆಂಟ್ ಮಾಡಿ 50ರಿಂದ 1 ಲಕ್ಷ ಬರೋದು ಡೌನ್ ಪೇಮೆಂಟ್ ಆರಾಮಾಗಿ ಮಾಡ್ಬೋದು ಪ್ರೈವೇಟ್ ಅಲ್ಲಿ. ಸೊ ಇದಾಗಿತ್ತು ವಿಡಿಯೋ ಆಟೋ ಲೈನ್ ಮೋಟರ್ಸ್. ಪ್ರತಿಯೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅಪ್ಡೇಟ್ ಅವರು. ಈ ವೆಹಿಕಲ್ ಪ್ರತಿಯೊಂದು ನಿಮ್ಗೆ ಯಾರೇ ಗಾಡಿ ಬೇಕು ಅಂದ್ರೂ ಬನ್ನಿ. ಸೊ ಕಸ್ಟಮರ್ ಗಾಡಿ ಈ ಗಾಡಿನೇ ಬೇಕು ನನಗೆ
ಸೊ ಟಾಪ್ ಆ್ಯಂಡ್ ವೆಹಿಕಲ್ ಬೇಕು ಅಂತ ಸೊ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾರೆ, ಬಂದು ವಿಸಿಟ್ ಮಾಡಿ. ಸಿಗೋಣ ಓಕೆ.